ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡೋದಾದ್ರೆ ಕಾವ್ಯಗೆ ಎಲ್ಲರ ಮುಂದೆ ಇನ್ಸಲ್ಟ್ ಮಾಡಿರ್ತಾನೆ. ನೀನು ಇವಾಗ ಹೋಗ್ತೀಯೋ ಇಲ್ವಾ ಅಂತ ಸ್ವರಾಜ್ ಕೇಳ್ತಾ ಇರ್ತಾನೆ. ಅವಳು ಏನು ರೆಸ್ಪಾನ್ಸ್ ಮಾಡ್ದಿರ ಸುಮ್ಮನೆ ಇರ್ತಾಳೆ. ಸೆಕ್ಯೂರಿಟಿನ ಕರೀಲ್ಲ ಅಂತ ಅಂದಾಗ ಏನು ಬೇಕಾಗಿಲ್ಲ ನಾನೇ ಹೊರಡ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಪಾಪ ಕಾವ್ಯ ಬೇಜಾರು ಮಾಡಿಕೊಂಡು. ಅದೇ ಟೈಮಲ್ಲಿ ಅಪ್ಪು ಹೋಗ್ಬಿಟ್ಟು ಕೇಳ್ತಾಳೆ, ಅಕ್ಕ ಎಲ್ಲಿಗೆ ಹೋಗ್ತಿದ್ಯಾ, ಇರು ನಾನು ಬರ್ತೀನಿ ಅಂತ. ಬೇಡ ಅಪ್ಪು, ಅಕ್ಕನ ಜೊತೆ ಅಮ್ಮನ ಜೊತೆ ಇದ್ರು ಏನಾದರೂ ಆದರೆ ನೀನು ನೋಡ್ಕೊಳಕ್ಕೆ ಸರಿ ಹೋಗುತ್ತೆ, ನಾನು ಹೋಗ್ತೀನಿ ಮನೆಗೆ ಅಂತ ಹೇಳ್ಬಿಟ್ಟು ಹೊರಟ್ಬಿಡ್ತಾಳೆ ಕಾವ್ಯ. ಸ್ವಪ್ನ ಸ್ವರಾಜ್ ರೂಮಿಗೆ ಬಂದಿರ್ತಾಳೆ. ಅಲ್ಲಿ ಒಬ್ಬರು ಅಸಿಸ್ಟೆಂಟ್ ಇರ್ತಾರೆ, ಅವಳಿಗೆ ಎಲ್ಲ ಸೇವೆ ಮಾಡ್ತಾ ಇರ್ತಾರೆ. ಅವಳು ಅಯ್ಯೋ ದೇವ್ರೆ ಅಂತ ಎಲ್ಲ ಕಿರಿಸ್ತಾ ಇರ್ತಾಳೆ. ಸ್ವರಾಜ್ ಬಂದು ಅಷ್ಟೊಂದು ನೋವಾಗಿದೆಯಾ, ಹಾಸ್ಪಿಟಲ್ಗೆ ಹೋಗೋಣವಾ, ಇಲ್ಲ ಡಾಕ್ಟರ್ನೇ ಇಲ್ಲಿ ಕರಿತೀನಿ ರೀ ಅಂತ ಹೇಳ್ತಾ ಇರ್ತಾರೆ. ಪರವಾಗಿಲ್ಲ ರಾಜ್, ಏನೂ ಇಲ್ಲ, ಹೋಗ್ತೀನಿ, ಪರವಾಗಿಲ್ಲ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಸ್ವಲ್ಪ ರೆಸ್ಟ್ ಮಾಡ್ಕೊಂಡೇ ಹೋಗಿ, ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾನೆ ಸ್ವರಾಜ್. ಈ ಕಡೆ ಅವರಮ್ಮ ನೋಡ್ತಾ ಇರ್ತಾರೆ ಅವರಿಬ್ಬರು ಏನೇನು ಮಾಡ್ತಾರೆ ಅಂತ. ಸರಿ ರಾಜ್, ನಾನು ಹೋಗ್ತೀನಿ, ಅಮ್ಮ ಹೊರ್ಗಡೆ ಕಾಯ್ತಾ ಇದ್ದಾರೆ, ನಾನು ಹೊರಡ್ತೀನಿ ಅಂತ ಎದ್ದು ಹೋಗೋ ಥರ ಮಾಡ್ತಾ ಇರ್ತಾಳೆ. ಬಟ್ ಮತ್ತೆ ಬಿದ್ದೋಗ್ತಾಳೆ. ಮತ್ತೆ ರಾಜ್ ಅವಳಿಗೆ ಇಟ್ಕೊಳ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಷನ್ ಸಿಗುತ್ತೆ. ಕಲ್ಯಾಣ್ ಯೋಚನೆ ಮಾಡ್ತಾ ಬರ್ತಾ ಇರ್ತಾನೆ. ಅಯ್ಯೋ ಪಾಪ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ, ಬೇಜಾರು ಮಾಡ್ಕೊಂಡು ಹೊರಟ್ಬಿಟ್ರು ಕಾವ್ಯ ಅಂತ ನೋಡೋಕ್ಕೆ ಬರ್ತಾ ಇರ್ತಾನೆ. ಅದೇ ಟೈಮಲ್ಲಿ ಅಪ್ಪು ಸಿಗ್ತಾಳೆ. ನೋಡಿದ್ರೆ ಅವಳನ್ನ ಸಾರಿ ಬ್ರೋ ಅಂತ ಅಂತಾನೆ ಕಲ್ಯಾಣ್. ಏನೋ ನಾನು ನಿನಗೆ ಬ್ರೋ ಥರ ಕಾಣಿಸ್ತಾ ಇದ್ದೀನಾ, ನನಗೆ ಆ ವರ್ಡೇ ಇಷ್ಟ ಆಗಲ್ಲ, ನಾನು ನಿನಗೆ ಬ್ರೋನಾ ಅಂತ ಅಪ್ಪು ಕೇಳ್ತಾ ಇರ್ತಾಳೆ. ಸ್ವರಾಜ್ ಮತ್ತು ಸ್ವಪ್ನ ಮಾತಾಡಬೇಕಾದ್ರೆ ರೇಖಾ ಮತ್ತು ಸ್ವರಾಜ್ ತಂಗಿ ಇಬ್ಬರು ಬರ್ತಾರೆ. ಅವ್ರು ಮಾತಾಡ್ತಿರೋದನ್ನ ನೋಡಿ ಅವರಿಬ್ಬರಿಗೂ ನಗಿಸ್ತಾ ಇರ್ತಾರೆ. ಎಲ್ಲಿರೋದು ನೀವು, ಏನು ಮಾಡ್ತಾ ಇರೋದು, ಏನು ಕೆಲಸ ಮಾಡ್ತಾ ಇರೋದು ಎಲ್ಲ ತಿಳ್ಕೊತಾ ಇರ್ತಾಳೆ ರೇಖಾ. ಅದನ್ನು ಕೇಳಿ ಇವಾಗ ಅವರಿಗೆ ಫಸ್ಟು ಕಾಲು ನೋವಾಗಿದೆ, ಇದ್ರ ಮಧ್ಯೆ ಇವೆಲ್ಲ ಬೇಕಾ ಅಂತ ಕಳಿಸ್ತಾನೆ ಸ್ವರಾಜ್. ಅವರಮ್ಮ ಹಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತಾಳೆ ಸ್ವಪ್ನಗೋಸ್ಕರ. ಅದೇ ಟೈಮಲ್ಲಿ ಸ್ವರಾಜ್ ಅವರಮ್ಮ ಮತ್ತು ಕಲ್ಯಾಣ್ ಅವರಮ್ಮ ಇಬ್ಬರು ಬಂದು ಮಾತಾಡಿಸ್ತಾರೆ. ನೀವು ಯಾರು ಇಲ್ಲೇ ನಿಂತಿದ್ದೀರಾ, ಯಾರು ಬೇಕಾಗಿತ್ತು, ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ಲ ಅವರಮ್ಮ ನಾನು ಅಂತ. ಓ ನೀವಾ, ಬನ್ನಿ ಒಳಗೆ, ಈ ಹಾಲಲ್ಲೇ ಯಾಕೆ ನಿಂತಿದ್ದೀರಾ ಅಂತ 3 ಜನನೂ ಸ್ವಪ್ನ ಹತ್ರ ಬರ್ತಾರೆ. ಬಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ. ರಾಜ್ ಹೇಗಿದೆ ಅಪ್ಪ ಈಗ ಎಲ್ಲ ಕೇಳ್ತಾರೆ ಅವರಮ್ಮ. ಪರವಾಗಿಲ್ಲಮ್ಮ, ಸ್ವಲ್ಪ ನೋವಿದೆ, ಡಾಕ್ಟರಿಗೆ ಬರೋದಕ್ಕೆ ಹೇಳಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ರಾಜ್. ಈ ಕಡೆ ಕಾವ್ಯ ಅವ್ರ ಅಪ್ಪನಿಗೆ ಊಟ ಬಡಿಸೋದಕ್ಕೆ ರೆಡಿ ಮಾಡ್ತಾ ಇರ್ತಾಳೆ. ಆದರೆ ಅವರಪ್ಪ ಊಟಕ್ಕೆ ಬರ್ದಿರಾ ಹೊಸ್ದಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಏನು ಇವ್ರು ಇಷ್ಟೊತ್ತಾದರೂ ಬಂದಿಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಬಾಪ ಅಪ್ಪು ಇದ್ದಾಳೆ ತಾನೇ, ಯಾಕೆ ನೀನು ಟೆನ್ಷನ್ ಮಾಡ್ಕೊತೀಯಾ, ಬರ್ತಾರೆ ಆರಾಮಾಗಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ಫಸ್ಟ್ ಊಟ ಮಾಡು ಬಾ ಅಂತ. ನೀನು ಇದ್ದಿದ್ರೆ ಆ ಥರ ನನಗೆ ಟೆನ್ಷನ್ ಇರ್ತಿದ್ದಿಲ್ಲ ಕಾವ್ಯ, ಅಪ್ಪು ಇರೋದೇ ನನಗೆ ಟೆನ್ಷನ್ನು ಅಂತ ಹೇಳ್ತಾ ಇರ್ತಾರೆ ಅವರಪ್ಪ. ಮತ್ತೇನು ಜಗಳ ತಗೊಂಬರ್ತಾಳೋ ಅವಳು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಏನೂ ಆಗಲ್ಲ ಬಿಡಪ್ಪ, ಹೋಗಿದ್ದಾರೆ, ಹುಷಾರಾಗಿ ಬರ್ತಾರೆ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ತುಂಬ ಕಾವ್ಯ ಮನ್ಸು ನೊಂದಿದ್ದಾಳೆ ಸ್ವರಾಜ್ ಕಡೆಯಿಂದ. ಮತ್ತೆ ನಾನು ಈ ಮನೆಗೆ ಕಾಲೇ ಇಡಲ್ಲ ಅಂತ ಕಾವ್ಯ ಹೇಳಿ ಬಂದಿದ್ದಾಳೆ. ಮತ್ತೆ ಅವ್ರ ಮನೆಗೆ ಕಾಲು ಇಡೋ ಅಂಥ ಸಿಚುವೇಶನ್ ಬರುತ್ತಾ, ಅವ್ರ ಅಕ್ಕ ಅಲ್ಲೇ ಇದ್ದಾಳೆ, ಏನು ನಡೀತಿದೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.